ಹರಿಯಾಣ ವಿಧಾನಸಭೆ ಸಹಯೋಗದಲ್ಲಿ ಚಂಡೀಗಢದಲ್ಲಿಂದು ಆಯೋಜನೆಗೊಂಡಿದ್ದ ಭಾರತೀಯ ಪ್ರಾಂತ್ಯದ ಉತ್ತರ ವಲಯ 2ರ ಕಾಮನ್ವೆಲ್ತ್ ಸಂಸದೀಯ ಸಂಘದ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಬಳಿಕ ಅವರು, ವಿಕಸಿತ ಭಾರತದ ಗುರಿಯನ್ನು ಸಾಕಾರಗೊಳಿಸುವ ನಮ್ಮ ದೃಷ್ಟಿಕೋನ ಸಮಾಜದ ಕೊನೆಯ ವ್ಯಕ್ತಿಯ ಜೀವನವನ್ನು ಪರಿವರ್ತಿಸುವುದು ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗಿದೆ. ನಾಯಕತ್ವದ ಮೌಲ್ಯಗಳನ್ನು ಬೆಳೆಸುವ ಮತ್ತು ಸಹಕಾರ ಮತ್ತು ಒಗ್ಗಟ್ಟಿನ ಮನೋಭಾವವನ್ನು ಮುನ್ನಡೆಸುವ ಜವಾಬ್ದಾರಿ ಶಾಸಕರ ಮೇಲಿದೆ ಎಂದು ಹೇಳಿದರು. 2047ರ ಮೊದಲು ವಿಕಸಿತ ಭಾರತದ ಸಂಕಲ್ಪವನ್ನು ಪೂರೈಸಬೇಕಿದೆ. ದೇಶದಲ್ಲಿ ಜನಸಂಖ್ಯಾ ಶಕ್ತಿ ಅಗಾಧವಾಗಿದೆ. ದೇಶದ ಯುವಕರನ್ನು ಕೌಶಲ್ಯ ಶಿಕ್ಷಣದ ಜೊತೆಗೆ ಹೊಸ ಆವಿಷ್ಕಾರಗಳಿಗೆ ಸಿದ್ಧಪಡಿಸಬೇಕು. ಆದ್ದರಿಂದ ಭಾರತದ ಹೊಸ ಪೀಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಶಾಸಕಾಂಗ ಸಭೆಗಳಲ್ಲಿ ನೀತಿಗಳು, ಕಾನೂನುಗಳು ಮತ್ತು ಹೊಸ ಆವಿಷ್ಕಾರಗಳನ್ನು ರೂಪಿಸುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಭಾಗವಹಿಸುವಿಕೆ ಹೆಚ್ಚಾದಷ್ಟು ವಿಕಸಿತ ಭಾರತದ ಕನಸು ನನಸಾಗುತ್ತದೆ. ಗ್ರಾಮ ಪಂಚಾಯತ್ಗಳಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆ ಇದ್ದರೆ ಸರಿಯಾದ ಯೋಜನೆ ರೂಪಿಸಲಾಗುತ್ತದೆ. ಅಭಿವೃದ್ಧಿ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಜಿಲ್ಲಾ ಪರಿಷತ್ಗಳು, ಪಂಚಾಯತ್ ಸಮಿತಿಗಳು, ಪುರಸಭೆಗಳು, ಶಾಸಕಾಂಗ ಸಭೆಗಳು ಮತ್ತು ಲೋಕಸಭೆಗಳಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆ ಹೆಚ್ಚಾದಷ್ಟು ಹೆಚ್ಚು ಜನರ ದೃಷ್ಟಿಕೋನಗಳು ಮತ್ತು ಅಭಿಪ್ರಾಯಗಳು ವ್ಯಕ್ತವಾಗುತ್ತವೆ. ನಾವು ಸೂಕ್ತ ನೀತಿಗಳು, ಕಾನೂನುಗಳನ್ನು ರೂಪಿಸಲು ಮತ್ತು ಅಭಿವೃದ್ಧಿ ಚೌಕಟ್ಟನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. और भारत की लोकतांत्रिक व्यवस्थाएं भारत का लोकतंत्र हमारी पुरातत्व रूप से जिसे कह सकते हैं कि आजादी के बाद का नहीं, आजादी के पहले हर कालखंड के अंदर समय समय पर हमने लोकतांत्रिक व्यवस्थाओं से निर्णय प्रयास करते हुए देश में सामाजिक आर्थिक परिवर्तन की दिशा तय की है.